ರಘು ಸರ್, ಬಿಗ್ ಬಾಸ್ ಮನೇಲಿ 100 ಡೇಸ್ ಕಂಪ್ಲೀಟ್ ಮಾಡಿದ್ರಿ. ಒಳಗಡೆ ಹೋಗ್ಬೇಕಾದ್ರೆ 125 kg ಏನೋ ಇದ್ದೆ. ಹೊರಗಡೆ ಬರೋ ಅಷ್ಟೊತ್ತಿಗೆ 25 kg ಕಡಿಮೆ ಆಗಿದ್ದೀನಿ. ಬಟ್ ವೆಯ್ಟ್ ಅಲ್ಲಿ ಲಾಸ್ ಆಗಿರ್ಬೋದು, ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀನಿ ಅಂತ ಬರ್ಕೊಂಡಿದ್ರಿ ಸ್ಟೇಟಸ್ ಅಲ್ಲಿ. ಸೊ ಎಷ್ಟು ಖುಷಿ ಇದೆ, ಎಷ್ಟು ಜನನ ಸಂಪಾದನೆ ಮಾಡಿದಿರಾ, ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ರಿಯಾಕ್ಷನ್? ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ನಾನು ಸ್ಟಾರ್ಟಿಂಗಿಂದನೂ ಅದನ್ನೇ ಹೇಳ್ಕೊಂಬಂದಿದ್ದೀನಿ. ಎಷ್ಟೇ ಥ್ಯಾಂಕ್ ಯು ಹೇಳಿದ್ರೆ ಸಾಕಾಗಲ್ಲ. ಯಾಕಂದರೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಆ್ಯಂಡ್ ಇದನ್ನೇ ಕೇಳ್ಕೊಳ್ಳೋದು, ಆ ಪ್ರೀತಿನ ನಿಲ್ಲಿಸ್ಬೇಡಿ, ಇದೇ ಥರ ಕೊಡ್ತಾ ಇರಿ. ಆ್ಯಂಡ್ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಎಮೋಷ್ನಲ್ ಜರ್ನಿ. ಸೊ ನಾನು ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಹೇಳೋಕ್ಕೆ ಆಗಲ್ಲ, ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಅಲ್ಲಿ ಒಳಗಡೆ ಇದ್ದೇ ಮಾಡಬೇಕು. ಆ್ಯಂಡ್ ನಾನು ಹೋದಾಗ ಒಂದು 4 weeks ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ಮೋಸ್ಟ್ 100+ ಡೇಸ್ ಆಗೋಯ್ತು. ಇಟ್ಸ್ ಅಮೇಝಿಂಗ್ ಜರ್ನಿ. ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್ ಬಿಗ್ ಬಾಸ್ ಮನೇನ, ಅಥವಾ ಇಲ್ಲ ಸಾಕು ಹೊರಗಡೆ ಹೋಗ್ಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ದುಂಟಾ ಮನೇಲಿ ಇದ್ದಾಗ? ಇಲ್ಲ, ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊತಾ ಇದ್ದೀನಿ, ಕಂಟೆಸ್ಟೆಂಟ್ಗಳನ್ನ ಮಿಸ್ ಮಾಡ್ಕೊತಾ ಇಲ್ಲ. ಬಟ್ ಮನೇನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಅದು ಸೆಟ್ಟು ಅಂತ. ಬಟ್ ಅದನ್ನು ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಯಾಕಂದರೆ ನಾವು 3 ತಿಂಗಳು ಅದು ನಮ್ಮ ಮನೆ ಆಗೋಗಿತ್ತು. ಎವ್ರಿ ಇಂಚ್ ಎವ್ರಿ ಪಾರ್ಟ್ ನಾವು ಎಲ್ಲೆಲ್ಲಿ ಕೂತ್ಕೊಂತೀವಿ, ಎಲ್ಲೆಲ್ಲಿ ಮಾತಾಡ್ತೀವಿ, ಪ್ರತಿಯೊಂದು ಜಾಗ ಒಂಥರ ನಾವು ಜೀವಿಸ್ತಾ ಇದ್ವಿ ಅಲ್ಲಿ. ಯಾಕಂದರೆ ನಮ್ಮ ಮನೆಗಳಲ್ಲೇ ಎಷ್ಟೊಂದು ಜಾಗಕ್ಕೆ ನಾವು ಹೋಗಿರೋದು. ಒಂದು ಹಾಲಲ್ಲಿ ಕೂತಿರ್ತೀವಿ, ಇಲ್ಲ ರೂಮಲ್ಲಿ ಇರ್ತೀವಿ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂತ್ಕೊಂಡು ಮಾತಾಡಿದ್ದೀವಿ, ಒಂದೊಂದು ಮೂಮೆಂಟ್ಸ್ ಇದೆ. ಸೊ ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಲೈಫ್ ಲಾಂಗ್ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಬೋದು. ಸರ್, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಂಡಿದ್ದ ರೀತಿ, ಮೇಡಮು ಮತ್ತು ನಿಮ್ಮ ಮಗ ಎಸ್ಪೆಷಲಿ ನಿಮಗಿಂತ ಹೆಚ್ಚು ಸಂಭ್ರಮ ಮತ್ತು ಹೆಚ್ಚು ಎಕ್ಸೈಟ್ಮೆಂಟು ನಿಮ್ಮ ಮಗನ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ದ. ಹೊರಗಡೆ ಬಂದಾಗ ಪಟಾಕಿ ಹಚ್ಚೋದಿರಲಿ, ಕೇಕ್ ಕಟ್ಟಿಂಗ್ ಇರಲಿ, ಏನು ಹೇಳ್ತೀರಾ ಮಗ ಮತ್ತು ಮ್ಯಾಮ್ಗೆ? ಆ್ಯಕ್ಚುಲಿ ಮನೇಲಿರುವಾಗ ಇವರು ತುಂಬ ಸಪೋರ್ಟ್ ಮಾಡೋದು. ನನಗೆ ಯಾವುದೇ PR ಇರಲಿಲ್ಲ, ಅಥವಾ ಕಾಸ್ಟ್ಯೂಮ್ ಕೊಲಾಬ್ ಯಾವುದೂ ಇರಲಿಲ್ಲ. ಇವರೊಬ್ಬರೇ ನಿಂತು ಏನಪ್ಪ ಮ್ಯಾನೇಜ್ ಮಾಡ್ತಾ ಇದ್ದು ಎಲ್ಲ, ಎವ್ರಿಥಿಂಗ್. ಒಂದು ನನ್ನ ಕಾಸ್ಟ್ಯೂಮ್ ಇರ್ಬೋದು, ಆ್ಯಂಡ್ ಜಿಮ್ ಇರ್ಬೋದು, ಆ್ಯಂಡ್ ಎವ್ರಿಥಿಂಗ್. ಸೊ ನನ್ನ ಜರ್ನಿಯಲ್ಲಿ ಇವನ್ ಶಿ ವಾಸ್ ದೇರ್. ಅವಳು ಒಬ್ಳು ಪಾರ್ಟ್ ಆಗಿದ್ಲು. ಆ್ಯಂಡ್ ಮಗ ಅಫ್ಕೋರ್ಸ್ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನೀವು ನೋಡಿದ್ರೆ ನನ್ನ ವಿಶಲ್ಲಿ, ಬರ್ಡೇ ವಿಶಲ್ಲಿ, ಅಂದರೆ ನಮ್ಮ ಮಗ ಬಿಗ್ ಬಾಸ್ ಮನೆಗೆ ಬಂದು ನನ್ನ ಜೊತೆ ಸ್ವಿಮ್ಮಿಂಗ್ ಪೂಲೆಲ್ಲ ಆಟ ಆಡಿದ್ರು. ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಮನೆ ಆಚೆ ಬಂದಾಗ, ಫಸ್ಟ್ ಟೈಮ್ ಮನೆ ಎಂಟ್ರ್ ಆದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇಟ್ ವಾಸ್ ಎ ಅಮೇಝಿಂಗ್ ಮೂಮೆಂಟ್ ಫಾರ್ ಮಿ. ಸರ್, ಇಷ್ಟು ವರ್ಷದ ಜರ್ನಿ ಒಂದು ಕಡೆ ಆದರೆ, ಆಫ್ಟರ್ ಬಿಗ್ ಬಾಸ್ ಜರ್ನಿ ಬೇರೆ ಥರದ್ದೇ ಒಂದು ತೂಕನ ಅಭಿಮಾನಿಗಳ ವಿಚಾರದಲ್ಲಿ, ಅಥವಾ ಸಂಭಾವನೆ ವಿಚಾರದಲ್ಲಿ, ಅಥವಾ ಅವಕಾಶಗಳು ಬರ್ತಾ ಇರೋ ವಿಚಾರದಲ್ಲಿ ಹೊರಗಡೆ ಬಂದ ತಕ್ಷಣ ಯಾವುದಾದ್ರೂ ಪ್ರಾಜೆಕ್ಟ್ಗೆ ಏನಾದರೂ ಕಾಲ್ ಬಂದಿತ್ತಾ? ಯಾವುದಾದ್ರೂ ಡೈರೆಕ್ಟರ್, ಪ್ರೊಡ್ಯೂಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ? ಆ್ಯಕ್ಚುಲಿ ಇದು ಹೋಗೋ ಮುಂಚೆನೇ ಒಂದು 4-5 ಮೂವಿ ಮಾತುಕತೆ ಆಗ್ತಾ ಇತ್ತು. ಅವ್ರಿಗೂ ಅದನ್ನೇ ಹೇಳ್ತಾ ಇದ್ದೆ, ಒಂದು 3 weeks ಟೈಮ್ ಕೊಡಿ, ಆಚೆ ಬಂದ್ಬಿಡ್ತೀನಿ ಅಂತ. ಡಿಸ್ಕಷನ್ ನಡೀತಾ ಇತ್ತು. 1-2 ತೆಲುಗು ಮೂವಿ ಇತ್ತು. ಬಟ್ ಕಾಲ್ ಮಾಡ್ತಾನೆ ಇದ್ರು. ನಮ್ಮ ಸ್ಟೂಡೆಂಟ್ ಕಾರ್ತಿಕ್ ಅಂತ ಇದ್ದಾರೆ, ಅವ್ರಿಗೆ ಫೋನ್ ಕೊಟ್ಟು ಹೋಗಿದ್ದೆ. ಸೊ ಇನ್ಮೇಲಿಂದ ಹ್ಯಾವ್ ಟು ಸ್ಟಾರ್ಟ್. ತುಂಬ ಕಾಲ್ಸ್ ಬರ್ತಾ ಇದೆ. ಆ್ಯಂಡ್ ಕರೆಕ್ಟ್, ಸಂಪಾದನೆ ತುಂಬ ಮಾಡಿದ್ದೀನಿ. ಸ್ಪೆಷಲಿ ಪ್ರೀತಿನ ಎಷ್ಟು ಸಂಪಾದನೆ ಆಗಿದೆ ಅಂದರೆ, ಆಚೆ ಬಂದಾಗ ನಮ್ಮ ವೈಫು, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಎಲ್ಲೂ ಆಚೆ ನೀನು ನೆಗೆಟಿವ್ ಆಗಿಲ್ಲ, ನಿನ್ನ ವ್ಯಕ್ತಿತ್ವ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆಡಿದೆಯಾ ಅಂದಾಗ ನನಗೆ ನಂಬಲಿಕ್ಕಾಗಿಲ್ಲ ಫಸ್ಟ್ಗೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಮನೇಲಿದ್ದವ್ರಿಗೆ ಏನೋ ಒಂದು ನೆಗೆಟಿವ್ ಆಗ್ತಾನೆ ಇತ್ತು. ವಿತೌಟ್ ನೆಗೆಟಿವ್ ಯಾರೋ ಮನೆ ಆಚೆ ಬಂದಿಲ್ಲ. ಬಟ್ ಇವಾಗ ನನಗೆ ನಿನ್ಗೇನೂ ನೆಗೆಟಿವ್ ಆಗಿಲ್ಲ, ಎಲ್ಲ ಪಾಸಿಟಿವ್ ಆಗೇ ಇತ್ತು ಮನೇಲಿ ಅಂದಾಗ ನಂಬಲಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾನೇ ಇದ್ದೀನಿ, ಎಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ನನ್ನನ್ನು, ಗಿಲ್ಲಿನ, ರಕ್ಷಿತನ. ಆ್ಯಂಡ್ ಒಂದು ಕಾಂಬಿನೇಷನ್ನು ತುಂಬ ಖುಷಿ ಆಗ್ತದೆ. ಸರ್, ಋಷಭ ಸಿನಿಮಾನ ಮೆನ್ಷನ್ ಮಾಡ್ತೀನಿ ನಾನು. ಸಂಭಾವನೆ ಏನೇ ಇರಲಿ, ಅದರದ್ದು ಕಾಂಟ್ರವರ್ಸಿ ಬೇಡ. ಬಟ್ ಆದರೆ ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರವನ್ನು ನೋಡಿದಾಗ, ನಮ್ಮ ಬರೀ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತೀಯ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಖಳನಾಯಕ ಸಿಕ್ಕ ಅಂತ ನನಗೆ ಪರ್ಸ್ನಲಿ ಸಿನಿಮಾ ಆಡಿಯನ್ನಾಗಿ ಅನ್ನಿಸ್ತು. ನೀವು ಒಳಗಡೆ ಇದ್ದಾಗ ಸಿನಿಮಾ ರಿಲೀಸ್ ಆಗಿತ್ತು, ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ತು ಪಾತ್ರಕ್ಕೆ. ಏನು ಹೇಳ್ತೀರಿ? ಅದು ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ನೀವು ಹೇಳಿದ್ಮೇಲೆ ಗೊತ್ತಾಯಿತು. ಏನಕ್ಕೆಂದರೆ ಆ ಸಿನಿಮಾ ಮೇಲೆ ನನಗೆ ತುಂಬ ಬೇಜಾರು ಇದೆ. ಯಾಕೆಂದರೆ ತುಂಬ ಕಷ್ಟಪಟ್ಟು ಮಾಡಿದ್ದೊಂದು ಸಿನಿಮಾ ಅದು. ಇವಾಗ ನೀವು ಹೇಳಿದಿರ ಅಂತ ಅಫ್ಕೋರ್ಸ್ ಟ್ರೈ ವಾಚಿಂಗ್ ದಟ್ ಮೂವಿ. ನಾನು ಆ ಮೂವಿನೇ ನೋಡಬಾರ್ದು ಅಂತ ಒಂದು ಕೋಪ ಬಂದುಬಿಟ್ಟಿತ್ತು ನನಗೆ. ಬಟ್ ನನ್ನೇನೋ ಅಷ್ಟೇ, ಆಚೆ ಬಂದಾಗ, ಬಿಗ್ ಬಾಸ್ ಮನೆ ಆಚೆ ಬಂದಾಗ ನಮ್ಮ ಫ್ರೆಂಡ್ ಅದನ್ನೇ ಹೇಳ್ದ, ನಿನ್ನ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನಿನ್ನ ಸ್ಕ್ರೀನ್ ಪ್ರೆಸೆನ್ಸು ಎಲ್ಲ ಅಂತ. ಐ ವಿಲ್ ವಾಚ್ ಇಟ್. ನಾನು ನೋಡಿದ್ಮೇಲೆ
ಡಿಸೈಡ್. ಯಾಕಂದ್ರೆ ತುಂಬಾ ಜನ ಹೇಳಿದ್ರು, ನಂಗೆ ತುಂಬಾ ಮೆಸೇಜಸ್ ಬಂದಿತ್ತು, ಈ ಗ್ರೀನ್ ಪ್ರೆಸೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಮೇಕಪ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ. ಸರ್ ಇದೆಲ್ಲ ಒಂದ್ ಕಡೆ ಆದ್ರೆ ಗಿಲ್ಲಿ ಗೆಲುವು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ನಿಮ್ಗೂ ಏನಾದರೂ ಅಸಮಾಧಾನ ಇದೆಯಾ ಗೆಳೆಯನ ಗೆಲುವಿನ ಬಗ್ಗೆ, ಅಥವಾ ಏನು ಹೇಳ್ತೀರಿ? ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಈ ಡಿಸರ್ವ್ ಇಟ್. ತುಂಬಾ ಚೆನ್ನಾಗಿ ಆಡ್ದ. ಯಾಕಂದ್ರೆ ನಾನು ಒಂದ್ 2-3 ವಿಡಿಯೋಸ್, ತುಂಬಾ ವಿಡಿಯೋಸ್ ನೋಡ್ತಾ ಇದ್ದೀನಿ, ಕಾಮಿಡಿ ಮಾಡ್ಕೊಂಡೆ ಗಿಲ್ಲಿ ಬಂದ ಅಂತ. ಎಸ್, ಕಾಮಿಡಿನೇ ಒಂದು ಸ್ಟ್ರೆಂತು, ಕಾಮಿಡಿಯಿಂದಾನೇ ಗೆದ್ದ ಶೋ. ಆ್ಯಂಡ್ ಆಟನ ಚೆನ್ನಾಗಿ ಆಡ್ದ. ಅದರಲ್ಲಿ ಜಸ್ಟ್ ಬಿಕಾಸ್ ಒಬ್ರು ವಿನ್ ಆಗ್ತಾರೆ ಅಂದಾಗ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ತುಂಬ ತಪ್ಪಾಗುತ್ತೆ. ಅವನು ಗೆದ್ದಿದ್ದಾನೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಅವನು ಏನು ಹಾರ್ಡ್ ವರ್ಕ್ ಮಾಡೋದು ನಾವು ಮನೆಯಲ್ಲಿ, ಅದಕ್ಕೋಸ್ಕರ ಗೆದ್ದ. ಈಗ ಆಚೆ ಬಂದಮೇಲೆ ಅವನು ಕಾಮಿಡಿಯಿಂದ ಗೆದ್ದ ಅಥವಾ ಅವನೊಂದು ಹಳ್ಳಿ ಪ್ರತಿಭೆ ಅದೆಲ್ಲ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ಪ್ಯೂರ್ ಹಾರ್ಡ್ ವರ್ಕ್, ಈಸ್ ವೆರಿ ಟ್ಯಾಲೆಂಟೆಡ್. ತುಂಬ ಖುಷಿ ಆಯಿತು ನನಗೆ ವಿನ್ ಆಗಿದೆ. ಸುದೀಪ್ ಸರ್ ಅಂದರೆ ಹೊರಗಡೆ ಬಂದಮೇಲೆ ಸುದೀಪ್ ಸರ್ ಏನಾದರೂ ಕಾಲ್ ಮಾಡಿ ಮಾತಾಡಿದ್ರೆ ಸರ್, ಎಲ್ಲರೂ ಏನಾದರೂ ಒಂದು ಕೇಳ್ತಿರ್ತಾರೆ, ನಿಮ್ಮ ಜಾಕೆಟ್ ಕೊಡಿ ಅಥವಾ ಏನಾದರೂ ಒಂದು. ನಿಮ್ಗೆ ಆ ಥರದ್ದು ಏನಾದರೂ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಏನಾದರೂ ಸುದೀಪ್ ಸರ್ ಕೊಟ್ಟಿದ್ದಿದೆಯಾ, ಅಥವಾ ಅವ್ರನ್ನ ಭೇಟಿ ಮಾಡಿ ಪಾರ್ಟಿ ಈ ಥರದ್ದು ಏನಾದರೂ ಆಯ್ತಾ? ಇಲ್ಲ, ಆಚೆ ಬಂದ ಮೇಲೆ ಎಲ್ಲ ಶೋ ಆದಮೇಲೆ ನಾವೆಲ್ಲ ಮೀಟ್ ಮಾಡಿದ್ವಿ. ಆ್ಯಂಡ್ ಸ್ಟೇಜಲ್ಲೂ ಸುದೀಪ್ ಸರ್ ಹೇಳಿದ್ರು, ಇದ್ರೆ ರಘು ಥರ ಇರಬೇಕು, ಅವ್ರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ 3-4 ಸತಿ ಹಗ್ ಮಾಡಿ ಅವರ ಗ್ರೇಟ್ ಗೈ, ತುಂಬ ಒಳ್ಳೆ ಆಟ ಆಡಿದೆ ಅಂತ ಹೇಳಿದ್ರು. ನನಗೆ ಅದೇ ಒಂದು ತುಂಬ ಖುಷಿ ಆಗುತ್ತೆ, ನನಗೆ ಬಿಗ್ ಬಾಸ್ ಗೆದ್ದೆ ಅಂತ ಅನ್ನಿಸ್ತು ಆ ಫೀಲಿಂಗ್. ಆ್ಯಂಡ್ ಸುದೀಪ್ ಸರ್ ಅಂತೂ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಎವ್ರಿ ವೀಕೆಂಡ್ ಬಂದು ಏನು ತಪ್ಪು ಏನು ಸರಿ. ಆ್ಯಂಡ್ ಡೈರೆಕ್ಟಾಗೇ ಕೇಳಿದ್ದೀನಿ, ಸರ್ ನಿಮ್ಮ ಮೂವಿಯಲ್ಲಿ ಒಂದು ಚಾನ್ಸ್ ಬೇಕು, ನಿಮ್ಮ ಜೊತೆ ಒಂದು ಕ್ಯಾರೆಕ್ಟ್ರ್ ಮಾಡಬೇಕು ಅಂತ. ಖಂಡಿತ ಯೋಚನೆ ಮಾಡ್ತೀನಿ, ನೋಡೋಣ ಅಂತ ಹೇಳಿದ್ದಾರೆ. ನನಗೂ ಗೊತ್ತು ಅವ್ರು ನನ್ನ ಕಾಲ್ ಮಾಡ್ತಾರೆ ಅಂತ ಒಂದು ಹೋಗ್ತೀನಿ, ವೆಯ್ಟ್ ಮಾಡಿ. ಸರ್ ನನ್ನ ಕೊನೆ ಪ್ರಶ್ನೆ, ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆ ನಿಮ್ಮ ಡೆಸ್ಟಿನಿ ಏನಾಗಿತ್ತು, ನಿಮ್ಮ ಗೋಲ್ ಏನಾಗಿತ್ತು? ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದಮೇಲೆ ಏನಾದರೂ ಬದಲಾಗಿದೆಯಾ ಆ ಡೆಸ್ಟಿನಿ? ಈ ಒಂದು ಗೋಲ್ ರೀಚ್ ಆಗಬೇಕು ಅನ್ನೋ ಥರದಲ್ಲಿ, ಅದು ಸಿನಿಮಾ ಇರಲಿ ಅಥವಾ ಈ ಥರದ್ದು ಬಿಸ್ನೆಸ್ ಇರಲಿ, ಏನು ಅಂದ್ಕೊಂಡಿದ್ದೀರಾ ಸರ್? ಇಲ್ಲ, ಇದು ಮುಂಚೆನೂ ನನಗೆ ಐ ಥಿಂಕ್ ಇಟ್ಸ್ 30 ಇಯರ್ಸ್, 30 ವರ್ಷದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ. ಫಿಟ್ನೆಸ್ ಇರ್ಬೋದು, ನನ್ನ ಆ್ಯನಿಮೇಷನ್, ಆರ್ಟಿಸ್ಟ್. ಇವಾಗ ನೀವು ಇದೆಲ್ಲ ಜಿಮ್ಮಲ್ಲೆಲ್ಲ ನೋಡೋದು ಎಲ್ಲ ನಾನೇ ಪೇಂಟಿಂಗ್ ಮಾಡಿರೋದು, ವಾಲ್ ಪೇಂಟಿಂಗ್ ಎಲ್ಲ. ಆರ್ಟಿಸ್ಟ್, ಆ್ಯನಿಮೇಷನಲ್ಲಿದ್ದೆ, ಕುಕ್ಕಿಂಗ್ ಪ್ಯಾಷನ್ ಆಗಿತ್ತು. ಪಾಟ್ಲೆ ಕಿಚನ್ ಸೀಸನ್ ವಿನ್ ಆದೆ. ಸೊ ಒಂದು ಸ್ಮಾಲ್ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ ಇದ್ದೀನಿ. ಒಂದು ಕುಕ್ಕಿಂಗ್ ಚಾನಲ್ ಕೂಡ ಓಪನ್ ಮಾಡೋ ಪ್ಲ್ಯಾನ್ ಇದೆ. ಅದು ಆ್ಯಕ್ಚುಲಿ ಹೋಗೋ ಮುಂಚೆನೇ ಕುಕ್ಕಿಂಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹೋಗೋಕ್ಕಾಗಲಿಲ್ಲ. ಬಟ್ ಡೆಫಿನೆಟ್ಲಿ ಇವಾಗ ಒಂದು ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಎಸ್, ಮೂವಿ ಇಸ್ ಮೈ ಮೇನ್ ಪ್ರಯಾರಿಟಿ. ಒಂದು ಒಳ್ಳೆ ವಿಲನ್ ಆಗಬೇಕು ಅಂತ ಇದ್ದೀನಿ. ನೋಡೋಣ ಎಲ್ಲಿ ಕರ್ಕೊಂಡು ಹೋಗುತ್ತೋ ಕರ್ಕೊಂಡು ಹೋಗ್ಲಿ, ನಾನು ಮೇಲೆ ಹೋಗ್ಬೇಕು ಅಂತ ಇದ್ದೀನಿ. ಸರ್, ಕುಕಿಂಗ್ ಚಾನಲ್ ಏನಾದರೂ ಓಪನ್ ಮಾಡಿದ್ರೆ ರಕ್ಷಿತಾ ಜೊತೆ ಮೀನ್ ಮಾಡಿ 100% ಅವಳ ಜೊತೆ ಕೊಲಾಬ್ ಮಾಡೋ ಪ್ಲಾನ್ ಇದೆ. ಸರ್ ಲಾಸ್ಟ್ ಕ್ವಶನ್, ಮ್ಯಾಮ್ ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ನಿಮ್ಮಿಬ್ಬರ ಕಾಂಬಿನೇಷನ್ ಕೊಲಾಬರೇಷನಲ್ಲಿ ರಿಯಲ್ ಲೈಫ್ ಬಿಟ್ಬಿಡಿ, ದೆನ್ ಏನಾದರೂ ಪ್ರಾಜೆಕ್ಟ್ಸು, ಸಿನಿಮಾ? 100% ಮೂವಿಯಲ್ಲಿ ಅವ್ರು ಹೀರೋನ್ ಆಗಿರ್ತಾರೆ, ನಾನು ವಿಲನ್ ಆಗಿರ್ತೀನಿ. ಸೆಟ್ ಆಗಲ್ಲ, ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಕಾಂಟ್ರಾಸ್ಟ್ ಇರಲ್ಲ. ಮೇ ಬಿ ವಿಲನ್ ಆಗಿ ಅವ್ರ ಮೂವಿಯಲ್ಲಿ ಆಕ್ಟ್ ಮಾಡ್ತೀನಿ. ಇಬ್ರು ಫೇಮಸ್ ಆಗಿದ್ದಾರೆ ಸರ್, ಮಗ ಮತ್ತೆ ನಿಮ್ಮ ಮೇಡಮ್ ಇಬ್ರು. ಬಿಗ್ ಬಾಸ್ ಯೂಶಲಿ ಬಿಗ್ ಬಾಸ್ ಹೋದವ್ರು ಫೇಮಸ್ ಆಗ್ತಾರೆ, ಬಟ್ ನಿಮ್ಮಷ್ಟೇ ಫೇಮಸ್ ಮೇಡಮ್ ಮತ್ತೆ ಮಗ. ಫೇಮಸ್ ಆಗಿರೋದು ಬಿಕಾಸ್ ಶಿ ಇಸ್ ವೆರಿ ಬ್ಯೂಟಿಫುಲ್. ಅದಕ್ಕೆ ಸರ್ ನಿನ್ನೆ ಎಲ್ಲ ಗಿಲ್ಲಿಗೆ ರ್ಯಾಲಿ ಮಾಡಿದ್ದಾರೆ, ಅದು ಕ್ರೇಜ್ ಎಲ್ಲ ನೋಡಿದ್ರೆ ನೀವು ಗಿಲ್ಲಿ ಕ್ರೇಜ್ 4-5 ವಿಡಿಯೋ ನೋಡಿದೆ, ಹೆಂಗ ಅನ್ನಿಸ್ತು ಸರ್? ಸಖತ್ ಖುಷಿ ಆಯ್ತು. ಅವ್ನಿಗೆ ಹೇಳಿದ್ದೆ ಆಚೆ ಹೋದ್ಮೇಲೆ ಮರ್ತೋಗ್ತೀಯ ಮಗ ನೀನು ಅಂತ. ನೋಡೋಣ, ಫೋನ್ ಮಾಡ್ತಾನೋ ಮನೆಗೆ ಬರ್ತೀನೋ ಅಂತ ಹೇಳಿದ್ದೆ, ನೋಡೋಣ ಬರ್ತಾರೆ. ಸರ್, ಈಗ ಕಲರ್ಸ್ ಅವ್ರ ಕಾಲ್ಗೆ ಸಿಗ್ತಿಲ್ವಂತೆ ಇಂಟರ್ವ್ಯೂಗೆ. ಏನು ಮಾಡೋಕ್ಕಾಗಲ್ಲ, ಫೇಮ್ ಹಂಗಿದೆ. ಹಿ ಹ್ಯಾಸ್ ಗೇನ್ ದಟ್ ಪಾಪ್ಯುಲಾರಿಟಿ. ಲೆಟ್ ಹಿಮ್ ಎಂಜಾಯ್. ನೋಡಿ ಎಷ್ಟು ದಿವಸ ಆಗುತ್ತೆ, ಎಂಜಾಯ್ ಮಾಡಿ. ಸರ್ ಅದೊಂದು ಫೋಟೋ ಬಗ್ಗೆ ಹೇಳಿ ಸರ್. ನಿಮ್ ಜೊತೆಗೆ ಇರೋದೇ ಡಿ ಬಾಸ್ ಫೋಟೋನೇ ಇರೋದು. ಅದು ಕ್ರಾಂತಿ ಮೂವಿ ಟೈಮಲ್ಲಿ ನಾವು ಮತ್ತೆ ದರ್ಶನ್ ಸರ್ ವರ್ಕೌಟ್ ಮಾಡಿದ್ವಿ ಜೊತೆಗೆ. ಸೊ ಅದೊಂದು ಅಮೇಝಿಂಗ್ ಮೆಮೊರಿ. ಸೊ ಅದಕ್ಕೆ ಆ ಫೋಟೋ ಹಾಕೋದು. ಆ್ಯಂಡ್ ನಮ್ಮ ಜಿಮ್ ಕೂಡ ಅವರೇ ಇನಾಗ್ರೇಟ್ ಮಾಡಿದ್ದು 2017. ಸೊ ಅವಾಗಿಂದ ನಾನು ದರ್ಶನ್ ಫಸ್ಟ್ ಬ್ರಾಂಚ್, ಸೆಕೆಂಡ್ ಬ್ರಾಂಚ್ ಇವಾಗ ವೈಟ್ ಫೀಲ್ಡಲ್ಲಿ ಓಪನ್ ಆಗಿದೆ. ಎಷ್ಟು ಲಕ್ಕಿ ಹ್ಯಾಂಡ್ ಸರ್ ನಿಮ್ಮ ಪಾಲಿಗೆ ಡಿ ಬಾಸ್. ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಮುಚ್ಚೋಗ್ಬಿಡ್ಬೇಕಾಗಿತ್ತು. ಇಲ್ಲಿ ನಮ್ಮ ಏರಿಯಾದಲ್ಲಿ ಆಲ್ಮೋಸ್ಟ್ 10 ಜಿಮ್ ಕ್ಲೋಸ್ ಆಯಿತು. ಬಟ್ ನಮ್ಮ ಜಿಮ್ ಕ್ಲೋಸ್ ಆಗಲಿಲ್ಲ. ಮೇ ಬಿ ಲಕ್ಕಿ ಹ್ಯಾಂಡ್ ಅಂತಲೇ ಹೇಳ್ಬೋದು. ಮೇಡಮ್ ಸರ್ ಬಗ್ಗೆ ಏನು ಹೇಳ್ತೀರಮ್ಮ? ಅಂದರೆ ಟಾಪ್ 5 ತನಕ ಬಂದರು, ವೈಲ್ಡ್ ಕಾರ್ಡ್ ಎಂಟ್ರಿ ತೊಗೊಂಡು ಅಷ್ಟು ದಿನ ಇರೋದು ಸುಲಭ ಅಲ್ಲ. ತುಂಬ ಪೇಷನ್ಸ್ ಆಗಿದ್ದರು, ಬಟ್ ಅವರು ವ್ಯಕ್ತಿತ್ವದ ಬಗ್ಗೆ ಅಂದರೆ ಪೇಷನ್ಸ್ ಇರ್ತಾ ಇರಲಿಲ್ಲ, ಎಲ್ಲ ಹೊಡೆದಾಗ್ತಿದ್ರು ಮನೆಯಲ್ಲಿ. ಬಟ್ ಅಲ್ಲಿ ಆಗಿರಲಿಲ್ಲ, ತುಂಬ ಪೇಷನ್ಸ್ ಆಗಿದ್ರು. ಎಷ್ಟು ಖುಷಿ ಇದೆ. ಇಲ್ಲ, ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಹಿ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್, ಫುಲ್ ಅವ್ನ ಪರ್ಸ್ನಾಲಿಟಿನೇ ಚೇಂಜ್ ಆಯಿತು. ಕೋಪ ಇರೋ ವ್ಯಕ್ತಿ ಆ ಥರ ಆಗೋದು ತುಂಬ ಕಷ್ಟ.
ಒಂದು ಊಟ ಇಲ್ದಲೇ ಆಗಲಿ ಇಲ್ಲಿ ಒಂದು 6 ಮೀಲ್ಸ್ ತಿನ್ನೋನು ಅಲ್ಲಿ ಹೋಗಿ ಒಂದು 2 ಚಪಾತಿ ತಿನ್ಕೊಂಡಿರೋದು ತುಂಬ ಕಷ್ಟ. ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ ಆ್ಯಂಡ್ ವೆರಿ ಹ್ಯಾಪಿ. ಟಾಪ್ 6 ಬಂದಿರೋದು ಇನ್ನೂ ಖುಷಿ ಆಯಿತು. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಹೋಗಿ ಟಾಪ್ 6 ಬರೋದು ಇಟ್ಸ್ ನಾಟ್ ಈಸಿ ಅಂತ ಅನಿಸ್ತು. 25 kg ಕಡಿಮೆ ಆಗಿದ್ದಾರೆ. ಸೊ ವಿಲನ್ ಆಗಿದ್ದವರು ಹೀರೋ ರೇಂಜ್ಗೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಇವಾಗ ನೆಕ್ಸ್ಟ್ ಮಾಡ್ಲಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಏನೋ ಹೇಳ್ದಾಗಿತ್ತು. 5 ವರ್ಷ ಮಾಡ್ಲಿಂಗ್ ಮಾಡಿದ್ದೆ. ಸೌತ್ ಇಂಡಿಯಾ ಗ್ಲಾಡ್ ರೈಸ್ ಕೂಡ ವಿನ್ ಆಗಿದ್ದೀನಿ ನಾನು. ಮತ್ತೆ ಆ ಫೀಲ್ಡ್ಗೆ ಹೋಗೋಣ ಅಂತ ಆಸೆ ಇದೆ.